टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಾಳೆ ದೇಶದ 244 ಜಿಲ್ಲೆಗಳಲ್ಲಿ ಅಣಕು ಕಾರ್ಯಾಚರಣೆ ನಡೆಯುತ್ತೆ. ಜನರು ತಮ್ಮನ್ನ ರಕ್ಷಿಸಿಕೊಳ್ಳುವುದಕ್ಕೆ ಅಣಕು ಕಾರ್ಯಾಚರಣೆಯನ್ನ ನಡೆಸಲಾಗುತ್ತೆ. ಸ್ಥಳೀಯ ಸಂಸ್ಥೆಗಳು, ಸಿವಿಲ್ ಡಿಫೆನ್ಸ್ ವಾರ್ಡ್ಗಳಲ್ಲಿ ಹೋಮ್ ಗಾರ್ಡ್ಗಳು, ಹಾಗೆ ಎನ್ಸಿಸಿ, ಎನ್ಎಸ್ಎಸ್, ನೆಹರು ಯುವ ಕೇಂದ್ರ ಸಂಘಟನೆ ಕಾರ್ಯಕರ್ತರು, ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ಕೊಡಲಾಗುತ್ತೆ. ಮಾಕ್ ಡ್ರಿಲ್ ಅನ್ನು ನಡೆಸುತ್ತಾರೆ. ದೇಶದ 244 ಜಿಲ್ಲೆಗಳಲ್ಲಿ ಅಣಕು ಕಾರ್ಯಾಚರಣೆ ನಡೆಯುತ್ತೆ. ಯುದ್ಧದ ಸಂದರ್ಭ ಕೆಲವೊಂದಷ್ಟು ವಿಚಾರಗಳು ಹೌದಾ ಹೀಗೂ ಇರುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಹುಟ್ಟಾಕುತ್ತೆ. ಕೆಲವೊಂದಷ್ಟು ಕಡೆಗಳಲ್ಲಿ ಆ ರೀತಿಯಾದಂಥ ಮಾಕ್ ಡ್ರಿಲ್ಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಪಂಜಾಬ್ನಲ್ಲಿ ಈ ಹಿಂದೆ ನಡೆಸಿರುವಂಥ ಮಾಕ್ ಡ್ರಿಲ್ನ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಯುದ್ಧವಾದಂಥ ಸಂದರ್ಭ, ಸೈರನ್ ಮೊಳಗಿದಾಗ ಏನು ಮಾಡಬೇಕು, ಜೊತೆಗೆ ಯಾವ ರೀತಿಯಾದಂಥ ತಯಾರಿ ಸಾರ್ವಜನಿಕರಲ್ಲಿ ಇರಬೇಕು ಯುದ್ಧದ ಸ್ಥಿತಿ ನಿರ್ಮಾಣವಾದಾಗ. ಸೊ ಇದರ ಮೇಲೆ ಮಾಕ್ ಡ್ರಿಲ್ ಅನ್ನು ನಡೆಸಲಾಗ್ತಾ ಇದೆ. ಒಂದ್ ಕಡೆ ಸೇನೆ ಸಮರಾಭ್ಯಾಸದಲ್ಲಿ ತೊಡಗಿದೆ, ಅದರ ಜೊತೆಗೆ ಸಾರ್ವಜನಿಕರು ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅಥವಾ ಯುದ್ಧ ಸಂದರ್ಭದಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಏನು, ಯಾವ ರೀತಿಯಾಗಿರಬೇಕು, ಇವೆಲ್ಲವನ್ನ ಕೂಡ ಮಾಕ್ ಡ್ರಿಲ್ ನಲ್ಲಿ ತಿಳಿಸ್ಕೊಡ್ಲಾಗ್ತಾ ಇದೆ. ಇನ್ನು ದೇಶಾದ್ಯಂತ ಯಾವ ರೀತಿಯಾಗಿ ನಡೆಯುತ್ತೆ ಇದು ಮಾಕ್ ಡ್ರಿಲ್, ಹೇಗೆ ನಡೆಯುತ್ತೆ? 244 ಜಿಲ್ಲೆಗಳಲ್ಲೂ ಕೂಡ ಪವರ್ ಸಪ್ಲೈ ಅನ್ನ ಸ್ಥಗಿತಗೊಳಿಸ್ತಾರೆ. ದಾಳಿ ವೇಳೆ ತಮ್ಮನ್ನ ತಾವು ರಕ್ಷಿಸಿಕೊಳ್ಳೋದಕ್ಕೆ ತರಬೇತಿಯನ್ನ ಕೊಡ್ತಾರೆ. ವಾಯುದಾಳಿಯ ಸಂದರ್ಭದಲ್ಲಿ ವಿದ್ಯುತ್ ಅನ್ನ ಸ್ಥಗಿತ ಮಾಡ್ತಾರೆ. ನಗರ ಪ್ರದೇಶ ಮತ್ತೆ ಹಳ್ಳಿಗಳಲ್ಲಿ ಪವರ್ ಕಟ್ ಮಾಡ್ತಾರೆ. ಮಾಕ್ ಡ್ರಿಲ್ ವೇಳೆ ರಾತ್ರಿ ವಾಹನ ಸಂಚಾರಗಳನ್ನ ಕೂಡ ಸ್ಥಗಿತಗೊಳಿಸಲಾಗುತ್ತೆ. ಜನಸಂಖ್ಯೆ ಇರುವಂತಹ ಸ್ಥಳದಲ್ಲಿ, ಜನರು ವಾಸಿಸುವಂತಹ ಸ್ಥಳದ ಮಾಹಿತಿ ಗೊತ್ತಾಗದಂತೆ ಈ ಕ್ರಮವನ್ನು ವಹಿಸಲಾಗುತ್ತೆ. ಪವರ್ ಸಪ್ಲೈ ಇಲ್ಲದ ರೀತಿಯಾಗಿ ಮಾಡ್ತಾರೆ. ಪವರ್ ಸಪ್ಲೈನ ಸಂಪೂರ್ಣವಾಗಿ ಸ್ಥಗಿತಗೊಳಿಸ್ತಾರೆ. ಎಲ್ಲಿ ಲೈಟ್ಸ್ಗಳು ಆನ್ ಇರ್ತಾವೋ ಅದು ಜನವಸತಿ ಪ್ರದೇಶ ಅಂತ ಕನ್ಸಿಡರ್ ಮಾಡ್ತಾರೆ ಈ ವಾಯುದಾಳಿಯ ಸಂದರ್ಭದಲ್ಲಿ. ಹಾಗಾಗಿ ಮನೆಗಳಿದ್ದಂಥ ಸ್ಥಳದಲ್ಲೂ ಕೂಡ ಪವರ್ ಸಪ್ಲೈಯನ್ನ ಕಟ್ ಮಾಡಿ ಕತ್ತಲಿನಲ್ಲೇ ಇರಬೇಕು ಅನ್ನುವಂಥ ಸೂಚನೆಯನ್ನ ಕೊಡಲಾಗಿದೆ. ಜೊತೆಗೆ ವಾಹನಗಳ ಸಂಚಾರ, ಹೆಡ್ಲೈಟ್ಸ್ಗಳನ್ನು ಆನ್ ಮಾಡಿ ವಾಹನ ಸಂಚಾರ ಮಾಡೋದನ್ನು ಕೂಡ ಅಲ್ಲಿ ಸ್ಥಗಿತಗೊಳಿಸಲಾಗಿದೆ. ಸೊ ಈ ರೀತಿಯಾಗಿ ಜನರಿಗೆ ತರಬೇತಿಯನ್ನ ಕೊಡಲಾಗ್ತಾ ಇದೆ.